ರೈತನ ಮಗನಿಗೆ ಹೆಣ್ಣು ಕೊಡಿಸಿ ಅಂತ ವೃದ್ಧ ರೈತನೊಬ್ಬ ಡಿಸಿ ಮುಂದೆ ಕಣ್ಣೀರು ಹಾಕಿರುವಂತಹ ಪ್ರಸಂಗ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ನಡೆದಿದೆ. ಜನತಾ ದರ್ಶನದಲ್ಲಿ ಡಿಸಿ ಭಾಗಿಯಾಗಿರ್ತಾರೆ. ಈ ಸಂದರ್ಭದಲ್ಲಿ ವೃದ್ಧ ಜಯರಾಮಪ್ಪ ಅನ್ನೋರು ನೂತನ ಡಿಸಿ ಶುಭಾ ಕಲ್ಯಾಣ್ ಮುಂದೆ ಕಣ್ಣೀರನ್ನ ಇಟ್ಟಿದ್ದಾರೆ. ರೈತನ ಮನವಿಯನ್ನು ಕಂಡು ಶಾಸಕ ಟಿ.ಬಿ. ಜಯಚಂದ್ರ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ರೈತನ ಮಕ್ಕಳಿಗೆ ಯಾರೂ ಕೂಡ ಹೆಣ್ಣು ಕೊಡ್ತಾ ಇಲ್ಲ ಮೇಡಮ್, ದಯವಿಟ್ಟು ಹೆಣ್ಣು ಕೊಡಿಸಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತಾರೆ. ನನ್ನ ಮಕ್ಕಳಿಗೆ ಹೆಣ್ಣು ಕೊಡಿಸ್ಬೇಕು, ಎಲ್ಲ ಸವಲತ್ತು ಕೊಡಿಸೋ ಸರ್ಕಾರ ಹೆಣ್ಣು ಕೊಡಿಸೋಕೆ ಆಗಲ್ವೇ ಅಂತ ವೃದ್ಧ ರೈತರು ಪ್ರಶ್ನೆ ಮಾಡಿರುವಂಥದ್ದು, ಕಣ್ಣೀರನ್ನು ಹಾಕಿದ್ದಾರೆ. ಸುಮಾರು 8 ವರ್ಷಗಳಿಂದ ಈ ವೃದ್ಧ ಏನಿದ್ದಾರೆ ಜಯರಾಮಪ್ಪ ಮಗನಿಗಾಗಿ ಹೆಣ್ಣು ಹುಡುಕ್ತಾ ಇದ್ದಾರಂತೆ, ಆದರೂ ಕೂಡ ಹೆಣ್ಣು ಸಿಗ್ತಾ ಇಲ್ಲ. ಹೀಗಾಗಿ ಡಿಸಿ ಶುಭ ಕಲ್ಯಾಣ್ ಮುಂದೆ ಹಾಗೂ ಅಧಿಕಾರಿಗಳ ಮುಂದೆ ಕಣ್ಣೀರನ್ನು ಹಾಕಿದ್ದಾರೆ. ನನ್ನ ಮಗನಿಗೆ ಹೆಣ್ಣು ಕೊಡಿಸಿ ಮೇಡಮ್ ಅಂತ ಅಂಗಲಾಚಿದ್ದಾರೆ. ಇವರ ಮನವಿಯನ್ನು ಕಂಡು ಡಿಸಿ ಹಾಗೂ ಟಿ.ಬಿ. ಜಯಚಂದ್ರ ಶಾಸಕರೇನಿದ್ದಾರೆ ಹಾಗೂ ಅಧಿಕಾರಿಗಳು ಕೂಡ ಶಾಕ್ ಆಗಿದ್ದಾರೆ. ಶಿರಾ ತಾಲೂಕಿನ ಚಿಕ್ಕನಕೋಟೆ ಗ್ರಾಮದ ಜಯರಾಮಪ್ಪರವರ ವಿಭಿನ್ನ ಕೋರಿಕೆ ಈಡೇರುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಅರ್ಜಿ ಏನು ಕೊಡಿರಿ? ಯಾವ ಏನು ಕೊಡಿರಿ ಅರ್ಜಿ? ಚಿಕ್ಕನಕೋಟೆ. ನಾವು ರೈತರು, ನಮ್ಮ ರೈತರ ಮಕ್ಕಳಿಗೆ ಏನು ಕೊಡಲ್ಲ ಅಂತ ಹೇಳ್ಬೋದು. ಯಾರಿಗೆ ಕೊಟ್ಟಿರಿ ಅರ್ಜಿ? ಅರ್ಜಿ ಡಿ.ಸಿ ಸಾಹೇಬ್ರಿಗೆ ಕೊಟ್ಟಿದ್ದೀವಿ. ಏನಂತ ಈಗ ಏನಂತ ಅವ್ರು ಹೆಣ್ಣು ಕೊಡ್ಸ್ಬೇಕು ನಮಗೆ. ಎಲ್ಲ ಸವಲತ್ತು ಕೊಡ್ಸಕೈತಿ, ಹೆಣ್ಣು ಕೊಡ್ಸಕ್ಕೆ ನಮ್ಮ ಮಕ್ಕಳಿಗೆ. ಅಂದರೆ ನಿಮಗೆ ಈಗ ಮಗುಗೆ ಹೆಣ್ಣು ಬೇಕು, ಹೆಣ್ಣು ಬೇಕು, ಎಲ್ಲ ಸಿಗ್ತಾ ಇಲ್ಲ. ಹೆಣ್ಣು ಸಿಗ್ತಾ ಇಲ್ಲ. ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದೀರಾ? 8-10 ವರ್ಷದಿಂದ ಹುಡುಕ್ತಾ ಇದ್ದೀವಿ. ಆದ್ರೆ ಹೆಣ್ಣು ಸಿಗ್ತಾ ಇಲ್ಲ. ಹೆಣ್ಣು ಒಬ್ರು ಕೊಡಲ್ಲ. ಮಗ ಏನು ಮಾಡ್ತಾನೆ? ಮಗ ಎಲ್ಲ ಬೇಸಾಯ ಮಾಡ್ತಾನೆ. ತೋಟಕ್ಕೆಲ್ಲ ಆಯ್ತಾ? ಆದ್ರೂ ಹೆಣ್ಣು ಕೊಡ್ತಾ ಇಲ್ಲ. ಯಾರು ಕೊಡಲ್ಲ. ಮನವಿ ಕೊಟ್ರ ಮೇಡಮ್ಗೆ? ಮನವಿ ಏನಂದ್ರು ಮೇಡಮ್ ಅವರು? ಆಯ್ತು ನೋಡ ನೋಡಿ. ಯಾವ ಊರು? ಚಿಕ್ಕನಕೋಟೆ. ಯಾಕೆ ಏನಂತ ಅರ್ಜಿ ಕೊಟ್ಟಿದ್ದೀರಾ? ಏನು ನಮ್ಮ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಪ್ರಪಂಚದಲ್ಲಿ. ಯಾಕೆ ಹೆಣ್ಣು ಓದ್ಲಿಲ್ದಿಲ್ವಲ್ಲ. ಅದಕ್ಕೆ ಅರ್ಜಿ ಕೊಟ್ಟಿದ್ದೀರಾ? ಮಕ್ಕಳು ಮದುವೆ ಆಗೋದು ಬೇಡ. ಹೆಣ್ಣು ಕೊಡಿಸ್ರಿ ಅಂತ ಮೇಡಮ್ ಹೆಣ್ಣು ಕೊಡಿಸ್ಬೇಕು. ಸರ್ಕಾರಿ ಉದ್ಯೋಗ ಎಲ್ಲ ಕಾನೂನು ಮಾಡಕೈತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ನೋಡ್ತಾ ಇದ್ದೀವಿ ಎಲ್ಲ ಹೆಣ್ಣು ಮಕ್ಕಳ ತಂದೆಯವರು ಕೂಡ ಸದ್ಯದ ಪ್ರಸಂಗ ಹೇಗಿದೆ ಅಂತಂದರೆ, ಗೌರ್ನಮೆಂಟ್ ಜಾಬ್ ಇರೋರಿಗೆ ಮತ್ತು ಹಣವಂತರಿಗೆ ಹೆಣ್ಣನ್ನು ಕೊಡ್ತೀವಿ ಅಂತ ನಿರ್ಧಾರ ಮಾಡಿಬಿಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಯಾಕಂತಂದರೆ ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಅನೇಕ ಮಂದಿ ಅಳಲನ್ನು ಕೂಡ ತೋಡ್ಕೊಳ್ತಾ ಇರ್ತಾರೆ. ಈಗ ಸದ್ಯಕ್ಕೆ ವೃದ್ಧ ಜಯರಾಮಪ್ಪ ಡಿ.ಸಿ ಮುಂದೆನೇ ಈ ರೀತಿಯಾದಂತಹ ಬೇಡಿಕೆಯನ್ನು ಇಟ್ಟಿರುವಂಥದ್ದು, ನನ್ನ ಮಗನಿಗೆ ಹೆಣ್ಣು ಕೊಡಿಸಿ ಮೇಡಮ್ ಅಂತ. ಈ ವೃದ್ಧ ಜಯರಾಮಪ್ಪ ಎಲ್ಲಿಂದ ಬಂದಿರೋ, ಸದ್ಯಕ್ಕೆ ಡಿ.ಸಿ ಅವರ ಮತ್ತು ಅಲ್ಲಿರುವಂತಹ ಶಾಸಕರು ಅಧಿಕಾರಿಗಳ ಪ್ರತಿಕ್ರಿಯೆ ಏನಿತ್ತು ಇವ್ರ ಮನವಿಗೆ ಅಂತ? ಈಗಾಗಲೇ ಸಾಕಷ್ಟು ಬಾರಿ ಇಂಥ ಸುದ್ದಿಗಳನ್ನ ನೋಡಿರ್ತೀವಿ. ಯಾಕೆಂದ್ರೆ ರೈತರಿಗೆ ಹೆಣ್ಣು ಕೊಡೋದಿಲ್ಲ ಅನ್ನೋ ಮಾತು ಸಾಕಷ್ಟು ಚಾಲ್ತಿಯಲ್ಲಿದೆ. ಅದೇ ರೀತಿ ಇವತ್ತು ತುಮಕೂರಲ್ಲಿ ಒಂದು ಪ್ರಸಂಗ ನಡೀತಾ, ಅದು ಶಿರಾ ತಾಲೂಕು ಕೇಂದ್ರದಲ್ಲಿ ಒಂದು ಜನಸಂಪರ್ಕ ಸಭೆ ನಡೀತಾ ಇತ್ತು. ಆ ವಿಚಾರವಾಗಿ ಸಾಕಷ್ಟು ಜನ ಕೂಡ ಅವತ್ತು ತಮ್ಮ ಸಮಸ್ಯೆ ಕೊಂಡು ಬಂದಿದ್ರು. ವಿಶೇಷವಾಗಿ ಕಂಡು ಬಂದಿದ್ದಂದ್ರೆ ಈ ಒಂದು ಜಯರಾಮಪ್ಪ ಏನಂದ್ರೆ ಅವರು ತಮ್ಮ ಮಕ್ಕಳು 3 ಜನ ಮಕ್ಕಳಿದ್ದಾರೆ. 3 ಜನ ಮಕ್ಕಳು ಇಲ್ಲಿವರೆಗೂ ಮದುವೆ ಆಗಿಲ್ಲ. ಅಂದ್ರೆ ರೈತರು ಅನ್ನೋ ಕಾರಣಕ್ಕೆ ಆ ಮದುವೆಗೆ ಹೆಣ್ಣು ಕೊಡ್ತಾ ಇಲ್ಲ, ಅದು ಅವ್ರ ಅಳಲು. ಯಾಕಂದ್ರೆ ಕಳೆದ ಸುಮಾರು 8ರಿಂದ 10 ವರ್ಷದಿಂದ ಅವರು ನಿರಂತರವಾಗಿ ತಮ್ಮ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಓಡಾಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾರು ಕೂಡ ಹೆಣ್ಣನ್ನ ಕೊಡಕ್ ಮುಂದೆ ಬಂದಿಲ್ಲ. ಹಾಗಾಗಿ ಏನು ಡಿ.ಸಿ ಸರ್ಕಾರ ಎಲ್ಲವನ್ನೂ ಮಾಡುತ್ತೆ. ಸರ್ಕಾರ ಈ ಒಂದು ಮನವಿನ ಸ್ವೀಕರಿಸಿ ತಮ್ಮ ಮಕ್ಕಳಿಗೆ ಒಂದು ಹೆಣ್ಣು ಕೊಡಿಸ್ತಿ ಅನ್ನೋ ಒಂದು ಆಸೆಗಳಿಂದ ಆ ವೃದ್ಧ ತಂದೆ ಬಂದಿದ್ರಲ್ಲಿ, ಆದ್ರೆ ಮನವಿಯನ್ನ ಅಷ್ಟೇ ಈಸ್ಕೊಂಡು ಕಳಿಸಿದಾರೆ ಏನೋ ಅಧಿಕಾರಿಗಳು. ಆದ್ರೆ ಇದೇ ಸಂದರ್ಭ ಇದ್ದಂತ ಜಯಚಂದ್ರ ಕ್ಷೇತ್ರದ ಶಾಸಕ ಜಯಚಂದ್ರರು ಕೂಡ ಆಯ್ತು ನೋಡೋಣ ಅನ್ನೋ ಮಾತನ್ನ ಹೇಳಿ ಕಳಿಸಿದ್ದಾರೆ. ಆದ್ರೆ ಇದು ಈಗ ಒಂದು ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ, ಅದು ಮನವಿ ಇಸ್ಕೊಂಡಿಲ್ಲ, ವಾಪಸ್ ಕೊಟ್ಟಿದ್ದಾರೆ. ಆದ್ರೆ ಈ ಪ್ರಕರಣವನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅಧಿಕಾರಿಗಳು ಗೊತ್ತಿಲ್ಲ. ಆದ್ರೆ ಇದಾದ ನಂತರನಾದ್ರೂ ಯಾರಾದ್ರೂ ಮುಂದೆ ಬಂದು ಅವರ ಏನೋ ಜನಮತ ಮಕ್ಕಳ ಮದುವೆ ಆಗೋದಕ್ಕೆ ಮುಂದಾಗ್ಬೋದೇನೋ ಗೊತ್ತಿಲ್ಲ. ವಿಶ್ವನಾಥ್, ಧನ್ಯವಾದ ಯೋಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ವೃದ್ಧನೊಬ್ಬ ತನ್ನ ಮಕ್ಕಳಿಗೆ 3 ಜನ ಗಂಡು ಮಕ್ಕಳಿದ್ದಾರೆ, ಆದರೆ ರೈತರು ಅನ್ನೋ ಕಾರಣಕ್ಕೆ ನಮ್ಮ ಮಕ್ಕಳಿಗೆ ಹೆಣ್ಣನ್ನು ಕೊಡ್ತಾ ಇಲ್ಲ ಅಂತ ಕಣ್ಣೀರನ್ನು ಸುರಿಸುವಂತಹ ಪ್ರಸಂಗ ನೋಡಿ. ಯಾಕಂತಂದರೆ ಜಮೀನು ಕೆಲಸ ಮಾಡೋರಿಗೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕೊಟ್ಟರೆ ಕಷ್ಟ ಆಗುತ್ತೆ ಅವರಿಗೆ, ಅವರು ಕೂಡ ವ್ಯವಸಾಯ ಮಾಡಬೇಕಾಗುತ್ತೆ, ರೈತರ ಮಕ್ಕಳನ್ನು ಮದುವೆ ಆದರೆ ಕಷ್ಟ ಅನುಭವಿಸಬೇಕಾಗುತ್ತೆ ಅನ್ನೋ ಒಂದು ಮನೋಭಾವ ಬಂದುಬಿಟ್ಟಿದೆ ಈಗಿನ ದಿನಮಾನಗಳಲ್ಲಿ. ಆದರೆ ಎಲ್ಲೋ ಒಂದು ಕಡೆ
ಅನ್ನದಾತರು, ಇಡೀ ದೇಶಕ್ಕೆ ಅನ್ನ ಹಾಕೋರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.